ನಮಸ್ಕಾರ ರೀ ಎಲ್ರಿಗೂ. ನನ್ನ ಹೆಸರು ನಿಖಿತಾ ಅಂತ. ನಾನಿರೋದು ಪುಣೆನಲ್ಲಿ. ಸೊ ನಾ ಬೇಸಿಕಲಿ ಫ್ರಮ್ ಕರ್ನಾಟಕದವಳು, ಬಟ್ ನಾನು ಮ್ಯಾರಿಡ್ ಆಗಿ ನನ್ನ ಜಾಬ್ ಎಲ್ಲ ಇಲ್ಲೇ ಇರೋದ್ರಿಂದ ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಸೊ ನಾನಿವಾಗ ಸದ್ಯಕ್ಕೆ ಮೆಟರ್ನಿಟಿ ಲೀವಲ್ಲಿ ಇರೋದ್ರಿಂದ ನನ್ನ ಹತ್ರ ಸುಮಾರು ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿರೋದ್ರಿಂದ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಟಾರ್ಗೆಟ್ ಏನು ಬಂದ್ಬಿಟ್ಟು ಅಂದರೆ 10K ಸಬ್ಸ್ಕ್ರೈಬ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಸೊ ಇವಾಗ ಇಲ್ಲಿ ಆಗಿದೆ ಸಂಜೆ ಟೈಮು. ಸೊ ನಾನಿವಾಗ ಸಂಜೆ ಅಡುಗೆ ರೆಡಿ ಮಾಡ್ತಿದ್ದೀನಿ. ಸೊ ನನ್ನ ಅಡುಗೆಗೆ ನಾನಿವತ್ತು ಭಾಜಿ ಬಂದುಬಿಟ್ಟು ಏನು ಮಾಡ್ತಿದ್ದೀನಿ ಅಂತಂದರೆ ಘೇವಡಿಕಾಯಿ ಭಾಜಿ ಮಾಡ್ತಿದ್ದೀನಿ. ಸೊ ಘೇವಡಿಕಾಯಿ ಭಾಜಿ ಏನು ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಾನು ಈಗ ಇಲ್ಲಿ ಕಾಂದ ಮತ್ತು ಇವೆಲ್ಲ ಹುರ್ಕೊಂಡು ಆಗಿತ್ತು. ನಾ ಈಗ ಆಲ್ರೆಡಿ ಇಲ್ಲಿ ಘೇವಡಿಕಾಯಿ ಹುರ್ಕೊಂಡಿನು. ಸೊ ಇವು ಘೇವಡಿಕಾಯಿನ ಈ ಥರ ಹಾಕ್ತಾನೆ ಈಗ ಫುಡ್ನಿದಾಗ ಹಾಕಿದ್ಮ್ಯಾಗ ಮತ್ತು ಒಂದು ಜರ ಸ್ವಲ್ಪ ತೆಳಗ ಮ್ಯಾಗ ಮಾಡ್ತೇನೆ. ಅದಕ್ಕೆ ಅದಾದ್ಮ್ಯಾಗ ನಾನು ಇದ್ರಾಗ ಅರಿಶಿಣ ಹಿಟ್ಟು ಹಾಕ್ತೀನಿ. ಅದಾದ್ಮ್ಯಾಗ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರನ ನೀವು ಇದ್ರಾಗ ಹಾಕೋದ. ಆದ್ಮ್ಯಾಗ ಮತ್ತು ಒಂದು ಸ್ವಲ್ಪ ತೆಳಗ ಮ್ಯಾಗ ಮಾಡೋದ್ರ ಅದಕ್ಕೆ ಈ ಖಾರ ಹಾಕಿನ ಭಾಜಿ 5 ರಿಂದ 10 ನಿಮಿಷ ನಾ ಹುರ್ಕೊಂಡೇನು. ಅದಾದ್ಮ್ಯಾಗ ನಾ ಇದ್ರಾಗ ಹಿಂಗೆ ಹಾಕ್ತೇನೆ. ಹಿಂಗೆ ಹಾಕಿದ್ಮ್ಯಾಗ ರುಚಿ ತಕ್ಕಷ್ಟು ಅದ್ರಾಗ ಉಪ್ಪು ಹಾಕಬೇಕು. ಉಪ್ಪು ಹಾಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡೋದು ಆದ್ಮೇಲೆ ಕೊತ್ತಂಬರಿ ಹಾಕ್ತೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಅದ್ರೊಳಗೆ ಮಿಕ್ಸ್ ಮಾಡ್ತೀನಿ. ಅದಾದ್ಮ್ಯಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾನಿ ಕೂಟ್ ಬೊಂಬಕಾಳು ಕೂಟ್ ಹಾಕ್ತೇನೆ ಅದ್ರಾಗ. ಅಂದ್ರೆ ಬೊಂಬಕಾಳು ಕೂಟ್ ಹಾಕಿದ್ಮ್ಯಾಗ ಭಾಜಿ ಭಾಳ ರುಚಿ ಆಗ್ತೈತ್ರಿ. ನೀವು ಭೀ ಮಾಡಿ ನೋಡ್ರಿ ಒಂದ್ಸಲ. ಮತ್ತೆ ಹಿಂದಿಂದ ಇದೆಲ್ಲ ಮಿಕ್ಸ್ ಮಾಡ್ಕೋದ ಆಗಾನ ಇದ್ರಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಭಾಜಿ ಕುದಿಯುವತ್ತ ನೀರು ವಾಪರ್ಸೋದು. ನೀರೆಲ್ಲ ಹಾಕೋದಾದ್ಮ್ಯಾಗ ಇದನ್ನ 5 ರಿಂದ 10 ನಿಮಿಷ ಕುದಿಸೋದ. ಅದಾದ್ಮೇಲೆ ನಮ್ದು ಭಾಜಿ ರೆಡಿ ಆಗ್ತೈತ್ರಿ. ಇದಿತ್ತು ಇವತ್ತಿನ ರೆಸಿಪಿ. ಯಾರಿಗೆಲ್ಲ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.